ಫಸ್ಟ್ ಟರ್ಮ್ ನಮಗೆ ಗೊತ್ತಿರೋದು 4 ಅಂತ. ಸೆಕೆಂಡ್ ಟರ್ಮ್ 6 ಆಗೋದಿಲ್ಲ, ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸೆಕೆಂಡ್ ಟರ್ಮ್ ಅಲ್ಲ ಇದು, S2 ಅಂತ, ಇದು A2 ಅಲ್ಲ, S2 ಅಂತ. ಇಲ್ಲಿ ಕೊಟ್ಟಿರತಕ್ಕಂತ ಈ ಈಕ್ವೇಷನ್ ಅಲ್ಲಿ ನಮಗೆ n = 21 ಹಾಕ್ಬಿಟ್ಟೆ ಅಂದ್ರೆ ನಮಗೆ ಬಂದೋಗ್ಬಿಡುತ್ತೆ. ಒಂದು 91 ಬರ್ತತಿ, ಇನ್ನೊಂದು 88 ಬರ್ತತಿ, ಅಂಡ್ ಇನ್ನೊಂದು 85 ಅಂತ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್ ಈಸ್ 25 ಮೀಟರ್ ಅಂತ. ವಾಲ್ಯೂಮ್ ಆಫ್ ಸಿಲಿಂಡರ್ ಗೆ ಫಾರ್ಮುಲಾ πr²h ಅಂತ ಬರ್ಕೊತೀವಿ, ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಗೆ 2/3 πr³ ಅಂತ ಬರ್ಕೊಂಡು ವಾಲ್ಯೂಮ್ ಆಫ್ ಸಾಲಿಡ್ ಅಂತ ಬರ್ಕೊಂಡು ವಾಲ್ಯೂಮ್ ಆಫ್ ಸಾಲಿಡ್ ದಿಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಯಾಕೆ ಅಂತಂದ್ರೆ ಈ ಹೆಮಿಸ್ಫಿಯರ್ ನ ಈ ರಿಮೂವ್ ಮಾಡಿದ್ದಾರೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು 3 ಮಾರ್ಕ್ಸ್ ಇಂದು ಮ್ಯಾಥ್ಸ್ ಪ್ರಿಪರೇಟರಿ ಎಕ್ಸಾಮ್ 2026 ನಲ್ಲಿ ಬಂದಿರತಕ್ಕಂತಹ 3 ಮಾರ್ಕ್ಸ್ ಕ್ವಶನ್ಸ್ ಒಂದು ಪಾರ್ಟ್ 3 ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು 4 ಮಾರ್ಕ್ಸ್ ಕ್ವಶನ್ಸ್ ಮತ್ತೆ 5 ಮಾರ್ಕ್ಸ್ ಲಾಸ್ಟ್ ಕ್ವಶನ್ ಅನ್ನ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನೀವು ನೋಡಿದ್ದೀರಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮತ್ತೆ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 4 ನಲ್ಲಿ ಏನು 2026 ನಲ್ಲಿ ಮ್ಯಾಥ್ಸ್ ಪ್ರಿಪರೇಟರಿ ಎಕ್ಸಾಮ್ ನ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನ ನೋಡಿರ್ತೀನಿ. ಅದನ್ನ ಏನಾದ್ರು ನೋಡಿಲ್ಲ ಅಂತಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ವಾಚ್ ಮಾಡಿ. ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾತ್ರ ನಾನು ಸ್ಕಿಪ್ ಮಾಡ್ತಾ ಹೋಗಿದ್ದೀನಿ. ಕೆಲವೊಂದ್ಸಲ ಏನಾಗಿದೆ ಅಂತಂದ್ರೆ ನಾನು ಅಲ್ಲಿ ಡೀಟೇಲ್ ಆಗಿ ಬರೆಯಕ್ಕಾಗಿರೋದಿಲ್ಲ ಅಥವಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರಕ್ಕಾಗಿಲ್ಲ. ಶಾರ್ಟ್ ಕಟ್ ನಲ್ಲಿ ನಾನು ಬರ್ದಿರ್ತೀನಿ ಅಥವಾ ಶಾರ್ಟ್ ಕಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಲಾಸ್ಟ್ ವಿಡಿಯೋದಲ್ಲಿ ಈ ಪಾರ್ಟ್ 4 ನಲ್ಲಿ ಈ ಒಂದು ವಿಡಿಯೋದಲ್ಲಿ 4 ಮಾರ್ಕ್ ಮತ್ತೆ 5 ಮಾರ್ಕ್ ಇನ್ ಲಾಸ್ಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇನ್. 4 ಮಾರ್ಕ್ ಸೆಕ್ಷನ್ ಅಲ್ಲಿ ಫಸ್ಟ್ ಕ್ವಶನ್ ಸಾಲ್ವ್ ಗ್ರಾಫಿಕಲ್ ಮೆಥಡ್ ಅಂತ ಇದೆ. ಗ್ರಾಫಿಕಲ್ ಮೆಥಡ್ ಸಿಂಪಲ್ ಆಗಿರತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಇದನ್ನ ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ. ನಿಮಗೆ ಕೀ ಆನ್ಸರ್ ಬೇಕಾಗಿದೆ ಅಂತಂದ್ರೆ x = 2 ಬರುತ್ತೆ ಅಂಡ್ y = 4 ಬರುತ್ತೆ. ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಒಂದ್ಸಲ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 35 ಥಿಯರಮ್ ಇದೆ. ನಿಮಗೆ ಗೊತ್ತೇ ಇದೆ, ನೀವು ಥಿಯರಮ್ಸ್ 2 ಥಿಯರಮ್ಸ್ ಅನ್ನ ಕೇಳ್ತಾರೆ ಅಂತ ಹೇಳಿ 2 ಥಿಯರಮ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ, ಬರ್ದಿರ್ತೀರಿ. ಹಾಗಾಗಿ ಥಿಯರಮ್ ಅನ್ನು ಕೂಡ ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 36 ಏನಿದೆಯಲ್ಲ, ಈ ಕ್ವಶನ್ ನಂಬರ್ 36 ಅನ್ನೋದು ಅಪ್ಲೈಡ್ ಕ್ವಶನ್. ಅದು ನಿಮ್ಗೆ ಗೊತ್ತೇ ಇದೆ, AP ನಲ್ಲಿ ಬಂದಿರತಕ್ಕಂತ ಒಂದು ಅಪ್ಲೈಡ್ ಕ್ವಶನ್ ಆಗಿರುತ್ತೆ. ನೋಡ್ರಿ ಇಲ್ಲಿ, ಇಫ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 5n - n² ಅಂತ ಕೊಟ್ಟಿದ್ದಾರೆ. Then write the arithmetic progression and also find the 21st term sum of first 20 n terms of an AP ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ನಾವು ಕ್ವಶನ್ ಅನ್ನ ಕೊಟ್ಟಾಗ ಮೊದಲು ಡಾಟಾವನ್ನ ಬರ್ಕೋಬೇಕು. ಅವ್ರು ಕೊಟ್ಟಿರೋದು ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ AP ಅಂತ ಕೊಟ್ಟಿದ್ದಾರೆ. ಅಂದ್ರೆ SN ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ. SN = ಎಷ್ಟು ಕೊಟ್ಟಿದ್ದಾರೆ ಅವರು 5n - n² ರೂಪದಲ್ಲಿ, ಅಂದ್ರೆ ವೇರಿಯಬಲ್ ರೂಪದಲ್ಲಿ ನಮಗೆ SN ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಎಲ್ಲೆಲ್ಲಿ n ಇರುತ್ತೋ ಅಲ್ಲಿ 1 ಅಂತ ಹಾಕಿದ್ರೆ, 2 ಅಂತ ಹಾಕಿದ್ರೆ, 3 ಅಂತ ಹಾಕಿದ್ರೆ ನಮಗೆ S1, S2, S3 ವ್ಯಾಲ್ಯೂ ಸಿಗುತ್ತೆ. ನೋಡೋಣ ಇಲ್ಲಿ ಸಪೋಸ್ ಇದೇನಾಗುತ್ತೆ ಅಂತಂದೇಳಿ. S1 ಅಂತಂದ್ರೆ ಅಂದ್ರೆ n ಇರೋ ಜಾಗದಲ್ಲಿ 1 ಹಾಕಿದಾಗ ನಮಗೆ S1 ವ್ಯಾಲ್ಯೂ ಬರ್ತತಿ. ಅಂಡ್ 5 × n ಅಂದ್ರೆ 5 ಅಂಡ್ 1² ಅಂತಂದ್ರೆ 1. ಡೈರೆಕ್ಟ್ ಆಗಿ ಕೆಲವೊಂದು ನಾನು ಹೇಳಿದಿನಲ್ಲ ಅವಾಗಲೇ ಡೈರೆಕ್ಟ್ ಆಗಿ ಬರೀತಾ ಇರ್ತೀನಿ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 5 1 5, 5 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 4 ಬರುತ್ತೆ. S1 ಅಂತಂದ್ರೆ S1 ಅಂತಂದ್ರೂ ಒಂದೇ, ಫಸ್ಟ್ ಟರ್ಮ್ ಅಂತಂದ್ರೂ ಒಂದೇ. ಸಿಂಗಲ್ ಟರ್ಮ್ ಅನ್ನ ಆಡ್ ಮಾಡಿದ್ರೆ ಅಂತ ಅರ್ಥ. ಅದು S1 = ಎಷ್ಟು ಬರುತ್ತೆ, 4 ಬರುತ್ತೆ. ಅಂದ್ರೆ ಫಸ್ಟ್ ಟರ್ಮ್ 4 ಅಂತ ಆಯ್ತು. ನೆಕ್ಸ್ಟ್ S2 ಎಲ್ಲೆಲ್ಲಿ n ಇರುತ್ತೋ ಅಲ್ಲಿ ಈ ಒಂದು ಈಕ್ವೇಶನ್ ನಲ್ಲಿ ಎಲ್ಲೆಲ್ಲಿ n ಇರುತ್ತೋ ಅಲ್ಲಿ 2 ಹಾಕಿದೆ ಅಂತಂದ್ರೆ 5 × 2 10 ಆಗುತ್ತೆ. 10 - 2 2s 4 ಅಂತ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ 6 ಬರುತ್ತೆ. S2 = 6 ಬಂತು. ಫಸ್ಟ್ ಟರ್ಮ್ ನಮಗೆ ಗೊತ್ತಿರೋದು 4 ಅಂತ. ಸೆಕೆಂಡ್ ಟರ್ಮ್ 6 ಆಗೋದಿಲ್ಲ, ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸೆಕೆಂಡ್ ಟರ್ಮ್ ಅಲ್ಲ ಇದು, S2 ಅಂತ, ಇದು A2 ಅಲ್ಲ, S2 ಅಂತ. ಅಂದ್ರೆ ಫಸ್ಟ್ ಟರ್ಮ್ ಪ್ಲಸ್ ಇನ್ನೊಂದು ಟರ್ಮ್ ಇದಕ್ಕೆ ಆಡ್ ಮಾಡಿದ್ರೆ ಆನ್ಸರ್ 6 ಬರುತ್ತೆ ಅಂತ. ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಇವೆರಡನ್ನು, ಇದು A1 ಪ್ಲಸ್ ಇದು A2 ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು 6 ಬರುತ್ತೆ. A1 ಮೇಲೆ 4 ಪ್ಲಸ್ A2 ಅಂತ ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು 6. ಇದು ಆ ಕಡೆ ಹೋಯ್ತು ಅಂತಂದ್ರೆ ಮೈನಸ್ ಆಗುತ್ತೆ. A2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ ನಮಗೆ 2 ಅಂತ ಬರುತ್ತೆ. ದೇರ್ಫೋರ್ ಫಸ್ಟ್ ಟರ್ಮ್ 4 ಆದ್ರೆ ಸೆಕೆಂಡ್ ಟರ್ಮ್ 2 ಅಂತ ಬಂದಿದೆ. ನೆಕ್ಸ್ಟ್ S3 ಇನ್ನೊಂದು ಬೇಕಾಗಿದೆ ನಮಗೆ. ಈಗ ಗೊತ್ತಾಗ್ಬಿಡುತ್ತೆ ನಮಗೆಲ್ಲ AP ಯಾವುದು ಅಂತಂದೇಳಿ. ಫಸ್ಟ್ ಟರ್ಮ್ 4 ಬಂದಿದೆ, ಸೆಕೆಂಡ್ ಟರ್ಮ್ 2 ಬಂದಿದೆ ಅಂತಂದ್ರೆ ಥರ್ಡ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ.
2 ಸಬ್ಟ್ರಾಕ್ಷನ್ ಮಾಡ್ತಾ ಬಂದಿದೀವಿ ಅಂತ ಅರ್ಥ. ಸೊ ಇನ್ನೊಂದ್ಸಲ ವೆರಿಫೈ ಮಾಡ್ಬಿಡೋಣ. S3 is equal to 5 3s 15 ಆಗುತ್ತೆ. 15 ಮೈನಸ್ n ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3 3s 9. ಸೊ ಇದನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ 6 ಬರುತ್ತೆ. ನೋಡ್ರಿ ಇಲ್ಲಿ S3 ವ್ಯಾಲ್ಯೂ ಅಂದ್ರೆ ಥರ್ಡ್ ಟರ್ಮ್. ಸೊ 4 ಪ್ಲಸ್ 2 ಪ್ಲಸ್ ಇನ್ನೊಂದು ಟರ್ಮ್ ಅನ್ನ ಆಡ್ ಮಾಡಿದೆ ಅಂತಂದ್ರೆ ನಮಗೆ ಆನ್ಸರ್ 6 ಬರುತ್ತಂತೆ. ಹಂಗಾದ್ರೆ ಈ ಥರ್ಡ್ ಟರ್ಮ್ ಯಾವ್ದಿದು? 4 ಪ್ಲಸ್ 2 ಅಂತಂದ್ರೆ 6 ಆಗುತ್ತೆ. 6 ಮೈನಸ್ 6 ಅಂತಂದ್ರೆ ಏನಾಗುತ್ತೆ? A3 is equal to 0 ಅಂತ ಬರುತ್ತೆ. ಅಂದ್ರೆ ಥರ್ಡ್ ಟರ್ಮ್ 0 ಆಗುತ್ತೆ. ಸೊ ಇಲ್ಲಿ ನಾವು AP ಅನ್ನ ಆಲ್ರೆಡಿ ಫೈಂಡ್ ಔಟ್ ಮಾಡ್ಬಿಟ್ಟಿದೀವಿ. ರೈಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದರೆ AP ಅನ್ನ ನಮಗೆ AP ಈ ತರ ಆಗುತ್ತೆ, 4 2 ಈ ತರ ಆಗುತ್ತೆ ಅಂತ ಬರ್ತೀವಿ. ಇದರಲ್ಲಿ 21st ಟರ್ಮ್ ಕೇಳಿದ್ದಾರೆ ನೋಡಿ. 21st ಟರ್ಮ್ ಅಂತಂದ್ರೆ A21 is equal to A plus 20D ಅಂತ ಬರೀತೀವಿ. A plus 20D ಅಂತ ಬರೀತೀವಿ. ಸೊ ದಿಸ್ ಇಸ್ ಈಕ್ವಲ್ ಟು A ಅಂತಂದ್ರೆ ನಮ್ಗೆ ಇಲ್ಲಿ ಬಂದಿದೆಯಲ್ಲ 4 ಪ್ಲಸ್ 20 ಪ್ಲೇಸ್ ನಲ್ಲಿ 20 ಬರೆಯೋಣ. D ಅಂತಂದ್ರೆ ಕಾಮನ್ ಡಿಫರೆನ್ಸ್. ಸೊ 2 ನಲ್ಲಿ 4 ಸಬ್ಟ್ರಾಕ್ಷನ್ ಮಾಡಿದ್ರೆ -2 ಅಂತ ಬರುತ್ತೆ. 4 ಪ್ಲಸ್ 22 40 ಅಂತ ಆಗುತ್ತೆ. ಸೊ -40 ಅಂತ ಬರುತ್ತಿದ್ದು. -40 ನಲ್ಲಿ ಈ 4 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ -36 ಅಂತ ಬರೀತೀವಿ. ಸೊ A21st ಅಂದ್ರೆ 21st ಟರ್ಮ್ ಆಫ್ ದಿಸ್ AP is -36 ಅಂತ ಬರೀತೀವಿ. ಮತ್ತೆ ಇನ್ನೊಂದು ಕೇಳಿದ್ದಾರೆ, ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ S21 ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಇಕ್ವೇಶನ್ ನಲ್ಲೇ ನಮಗೆ n is equal to 21 ಹಾಕ್ಬಿಟ್ಟೆ ಅಂದ್ರೆ ನಮಗೆ ಬಂದೋಗ್ಬಿಡುತ್ತೆ. ನಾವು ಇದನ್ನ A is equal to 4 ಅಂತ ಅನ್ಕೊಂಡು D is equal to -2 ಹಾಕೊಂಡು S21 is equal to 21 divided by 2 into 2A plus n minus 1 into D ಇದನ್ನೆಲ್ಲ ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರು ಆನ್ಸರ್ ಸೇಮ್ ಬರ್ತತಿ. ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲೇ n ಪ್ಲೇಸ್ ನಲ್ಲಿ 21 ಹಾಕ್ಬಿಟ್ಟೆ ಅಂದ್ರೆ ಇಲ್ಲೇ ಬಂದೋಗ್ಬಿಡುತ್ತೆ. ಸೊ 21 5 into 21 ಇಲ್ಲಿ 5 into 21 minus 21 ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು 5 into 21 ಅಂತಂದ್ರೆ 105 ಬರ್ತತಿ. ಮೈನಸ್ 440 ನಮಗೆ 336 ಅಂತ ಬರುತ್ತೆ. S21 ಈ ತರ ನಾವು ಫಸ್ಟ್ ಒನ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 30 ಟರ್ಮ್ಸ್ ಅಂದ್ರೆ ಇಲ್ಲಿ n is equal to 30 ಆಯ್ತು ಅಂತ ಅರ್ಥ. ಯಾವುದೇ ಪ್ರಾಬ್ಲಮ್ ಅನ್ನ ಕೊಡ್ಲಿ ಮೊದಲು ನೀವು ಡಾಟಾವನ್ನ ಬರ್ಕೋಬೇಕು. ಇಲ್ಲಿ n is equal to 30 ಟರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ n is equal to 30 ಅಂತ 30 ಟರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. n is equal to 30. ನೆಕ್ಸ್ಟ್ ಇದರಲ್ಲಿ 17th ಟರ್ಮ್ ಆಫ್ ದಿಸ್ AP ಅಂದ್ರೆ A17th ಟರ್ಮ್ ಆಫ್ ದಿಸ್ AP ದಿಸ್ is equal to 4 more than ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 4 ಪ್ಲಸ್ ಅಂತ 4 more than ಥ್ರೈಸ್ ಇಟ್ಸ್ 5th ಟರ್ಮ್. ಥ್ರೈಸ್ ಅಂತಂದ್ರೆ ಏನು? 3 ಟೈಮ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಯಾವ್ದಕ್ ಮಲ್ಟಿಪ್ಲೈ ಮಾಡ್ತೀವಿ? 5th ಟರ್ಮಿಗೆ ಮಲ್ಟಿಪ್ಲೈ ಮಾಡ್ತೀವಿ. ಅಂದ್ರೆ A5 ಅಂತ. ಈ ತರ ಇಕ್ವೇಶನ್ ಅನ್ನ ನೀವು ರೀಡ್ ಮಾಡ್ತಾ ಇಕ್ವೇಶನ್ ಅನ್ನ ಬರ್ಕೊಂತ ಹೋಗ್ಬೇಕು. ನೋಡ್ರಿ ಇಲ್ಲಿ 17th ಟರ್ಮ್ ಆಫ್ ದಿಸ್ AP ಅಂದ್ರೆ A17 ಅನ್ನೋದು is equal to 4 more than ಅಂದ್ರೆ 4 ಪ್ಲಸ್ 3 ಟೈಮ್ಸ್ ಥ್ರೈಸ್ ಅಂದ್ರೆ 3 ಟೈಮ್ಸ್ ಇಟ್ಸ್ 5th ಟರ್ಮ್. ಈ ತರ ಬರ್ಕೊಂತೀವಿ. ನಿಮಗೆ ಗೊತ್ತೇ ಇದೆ A17 ಅನ್ನ A plus 16D ಅಂತ ಬರ್ಕೊಂತೀವಿ. ದಿಸ್ ಇಸ್ ಈಕ್ವಲ್ ಟು 4 ಪ್ಲಸ್ 3 ಪ್ಲೇಸ್ ನಲ್ಲಿ 3 ಬರೆಯೋಣ. ಇದನ್ನ A plus 4D ಅಂತ ಬರೆಯೋಣ. ಇದನ್ನ ಸಿಂಪ್ಲಿಫೈ ಮಾಡೋಣ. ನಮಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 10th ಟರ್ಮ್ ಆಫ್ ದಿಸ್ AP ಅಂತ ಕೊಟ್ಟಿದ್ದಾರೆ. ಸೊ 10th ಟರ್ಮ್ ಅನ್ನ A10 is equal to 31 ಅಂತ ಬರ್ಕೊಂತೀವಿ. A plus 9D ಅಂತ ಬರ್ಕೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು 31. ಇಕ್ವೇಶನ್ ನಂಬರ್ ಇದು 2 ಆಗುತ್ತೆ. ಇಲ್ಲೊಂದು ಇಕ್ವೇಶನ್ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದಾಗ A minus 2D is equal to -2 ಅಂತ ಬರುತ್ತೆ. ಇಕ್ವೇಶನ್ ನಂಬರ್ 1 ಇದು. A is equal to 4 ಅಂತ ಬರುತ್ತೆ. ಸೊ A ವ್ಯಾಲ್ಯೂ ಅನ್ನ ನಮಗೆ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ D is equal to 3 ಅಂತ ಬರ್ತದೆ. ಈ A ವ್ಯಾಲ್ಯೂ ಮತ್ತೆ D ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ A is equal to 4 and D is equal to 3 ಅಂತ ಬರುತ್ತೆ. ಈಗ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಫೈಂಡ್ ದ ಲಾಸ್ಟ್ 3 ಟರ್ಮ್ಸ್ ಆಫ್ ದಿಸ್ AP ಅಂತ ಕೇಳಿದ್ದಾರೆ. ಸೊ ನಮಗೆ ಇದು AP ಗೊತ್ತಾಗ್ಬಿಡುತ್ತೆ. AP ಯಾವುದು ಅಂತಂದ್ರೆ 4 7 4 ಗೆ 3 ಆಡ್ ಮಾಡಿದ್ರೆ 7 ಗೆ ಮತ್ತೆ 3 ಆಡ್ ಮಾಡಿದ್ರೆ 10. ಇದು AP ಆಗುತ್ತೆ. ಇದು AP ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇದರಲ್ಲಿ ಏನ್ ಕೇಳಿದಾರೆ ಗೊತ್ತಾ ನಿಮಗೆ? ಇಲ್ಲಿ ಲಾಸ್ಟ್ 3 ಟರ್ಮ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿರೋದೇ 30 ಟರ್ಮ್ಸ್. 30 ಟರ್ಮ್ಸ್ ಅಂತಂದ್ರೆ ಏನು? ಲಾಸ್ಟ್ 3 ಟರ್ಮ್ಸ್ ಯಾವ ಆಗ್ತವೆ? A30 ಆಗುತ್ತೆ, A29 ಆಗುತ್ತೆ, A28 ಆಗುತ್ತೆ. ಈ 3 ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. A30 ಅಂತಂದ್ರೆ A plus 29D ಅಂತ, ಅಂಡ್ A29 ಅನ್ನ A plus 28D ಅಂತ ಬರೀತೀವಿ. ಅಂಡ್ A28 ಅನ್ನ A plus 27D ಅಂತ ಬರೀತೀವಿ. ಈ A ವ್ಯಾಲ್ಯೂ ಇಲ್ಲಿ ಐತೆ, D ವ್ಯಾಲ್ಯೂ ಇಲ್ಲಿ ಐತೆ.
ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರದೆ ಅಂತಂದ್ರೆ ನಮಗೆ ಲಾಸ್ಟ್ 3 ಟರ್ಮ್ಸ್ ಒಂದು 91 ಬರ್ತತಿ, ಇನ್ನೊಂದು 88 ಬರ್ತತಿ ಅಂಡ್ ಇನ್ನೊಂದು 85 ಅಂತ ಬರುತ್ತೆ. ಈ ತರ ಲಾಸ್ಟ್ 3 ಟರ್ಮ್ಸ್ಗಳು 91, 88 ಅಂಡ್ 85 ಅಂತ ಈ ತರ ನಾವು ಪ್ರಾಬ್ಲಮ್ 36th ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೀವಿ. 37th ಕ್ವಶನ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಬರ್ತಕ್ಕಂಥ ಈ ಒಂದು ಕ್ವಶನ್. ಇಲ್ಲಿ ನೋಡ್ರಿ, ಫಿಗರ್ ನೋಡೋದಕ್ಕೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫಿಗರ್ ನಲ್ಲಿ ಇಲ್ಲಿ 45 ಡಿಗ್ರಿ ಕೊಟ್ಟಿದ್ದಾರೆ, ಇಲ್ಲಿ 30 ಡಿಗ್ರಿ ಕೊಟ್ಟಿದ್ದಾರೆ. ಬರಿತಾ ಹೋಗ್ತೀರಿ ನೀವು ಲೆಟ್ ಅದು ವ್ಯಾಲ್ಯೂವನ್ನ ಎಲ್ಲ ಬರಿತಾ ಹೋಗ್ತಿರಿದಾಗ ಇದು ಆರ್ ಅದು. ಸೊ ಟಿ ಪಿ ಇದು ಯು ಐತೆ, ಟಿ ಐತೆ, ಕ್ಯೂ ಐತೆ, ಪಿ ಕ್ಯೂ ಆರ್ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಲಾಸ್ಟ್ ಕೇಳಿದ್ದಾರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಟಿ ಆರ್ ಅನ್ನೋದು ಒಂದು ಬಿಲ್ಡಿಂಗ್, ಇದು ಟಿ ಆರ್ ಅನ್ನೋದು ಒಂದು ಟವರ್. ಬರ್ಕೋಬೇಕು ನೀವು ಇಂಗ್ಲಿಷ್ ನಲ್ಲಿ ಮೆನ್ಷನ್ ಲೆಟ್ ಟಿ ಆರ್ ಬಿ ದ ಬಿಲ್ಡಿಂಗ್ ಅಂಡ್ ವಿ ಹ್ಯಾವ್ ಟು ಫೈಂಡ್ ದಿಸ್ ಟಿ ಆರ್ ವ್ಯಾಲ್ಯೂ ಅಂಡ್ ಆಲ್ಸೋ the height of the building is given, that is PQ value, that is 15 meter ಅಂತ ಬರ್ಕೋಬೇಕು. and they are also given from the point U to T, that is 40√3 meter ಅಂತ ಈ ತರ ಬರೀಬೇಕು. ಇಲ್ಲಿ ನೋಡ್ರಿ, ಈ ಫಿಗರ್ ನಲ್ಲಿ ನಾನು ಡೈರೆಕ್ಟ್ ಕೆಲವೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಈ ಟ್ರಯಾಂಗಲ್ ನಲ್ಲಿ ಅಂದ್ರೆ ಆರ್ ಟಿ ಯು ಅನ್ನೋ ಈ ಒಂದು ಟ್ರಯಾಂಗಲ್ ನಲ್ಲಿ ಇಲ್ಲಿ 30 ಡಿಗ್ರಿ ಕೊಟ್ಟಿದ್ದಾರೆ. ಫಸ್ಟ್ ಇನ್ ಡೈರೆಕ್ಟ್ ಆಗಿ ನಾವು ಈ ಟಿ ಪಿ ವ್ಯಾಲ್ಯೂ ಅನ್ನ ಅಂದ್ರೆ ಹೈಟ್ ಆಫ್ ದ ಟವರ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಟಿ ಆರ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಈ ಟ್ರಯಾಂಗಲ್ ಗೆ ನಾವು ಟ್ಯಾನ್ ಥೀಟಾ ಅಪ್ಲೈ ಮಾಡಬೇಕು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಟಿ ಯು ಅಥವಾ 40√3 ಅಂತ ಬರೀತೀವಿ. ಅಪೋಸಿಟ್ ವ್ಯಾಲ್ಯೂ ಇಲ್ಲಿ ಥೀಟಾ ವ್ಯಾಲ್ಯೂ ತಗೊಂಡ್ರೆ ಇದು ಅಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ಅಪೋಸಿಟ್ ವ್ಯಾಲ್ಯೂ ಟಿ ಆರ್ ಆಗುತ್ತೆ ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ 40√3 ಅಂತ ಆಗುತ್ತೆ. ಇದನ್ನ ಯಾಕೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ನಮಗೆ ಮುಂದೆ ಬೇಕಾಗುತ್ತೆ ಇದು ಈ ಒಂದು ಹೈಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಅಥವಾ ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇದು ಬೇಕಾಗುತ್ತೆ. ಅದಕ್ಕೋಸ್ಕರ ಟ್ಯಾನ್ ಥೀಟಾ ವ್ಯಾಲ್ಯೂ 30 ಡಿಗ್ರಿ ಹಾಕಿದಾಗ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಅಂತ ಬರುತ್ತೆ. 1/√3 is equal to ಟಿ ಆರ್ ಡಿವೈಡೆಡ್ ಬೈ 40√3 ಅಂತ ಬರೀತೀವಿ. ಇಲ್ಲಿ √3 ಕ್ಯಾನ್ಸಲ್ ಆಗುತ್ತೆ. ಟಿ ಆರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ 40 ಮೀಟರ್ ಅಂತ ಬರುತ್ತೆ. ಟಿ ಆರ್ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡಿ ಇಲ್ಲಿ ಟಿ ಆರ್ ಅಂದ್ರೆ ಹೈಟ್ ಆಫ್ ದ ಟವರ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಎಷ್ಟು ಬರುತ್ತೆ? 40 ಮೀಟರ್ ಅಂತೆ. ಅಲ್ಲಿ ಇದರಲ್ಲಿ ಇದು ನೋಡ್ರಿ, ಇದು ಯಾವುದು ಬಿಲ್ಡಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 15 ಮೀಟರ್ ಕೊಟ್ಟಿದ್ದಾರೆ. ಸೊ ಈ ಒಂದು 40 ಮೀಟರ್ ನಲ್ಲಿ 15 ಮೀಟರ್ ನ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ? 25 ಮೀಟರ್ ಬರುತ್ತೆ. ಯಾವುದು? ಎಸ್ ಆರ್ ವ್ಯಾಲ್ಯೂ. ಸೊ ಎಸ್ ಆರ್ ಇಸ್ ಈಕ್ವಲ್ ಟು ನಾನು ಇಂಡೈರೆಕ್ಟ್ ಬರ್ಕೊಳ್ತೀನಿ 25 ಮೀಟರ್. ನೆಕ್ಸ್ಟ್ ಈಗ ನಮಗೆ ಈ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಫೂಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಪಿ ಎಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇದು ಸೇಮ್ ಇರ್ತತಿ. ಟಿ ಪಿ ಫೂಟ್ ಆಫ್ ದ ಟವರ್ ಅಂಡ್ ಫೂಟ್ ಆಫ್ ದ ಬಿಲ್ಡಿಂಗ್ ಇದ್ರ ವ್ಯಾಲ್ಯೂ ಸೇಮ್ ಇರ್ತತಿ. ಇದು ಮತ್ತೆ ಇದು ಸೇಮ್ ಇರ್ತೈತಿ. ಅದಕ್ಕೋಸ್ಕರ ಪಿ ಎಸ್ ವ್ಯಾಲ್ಯೂವನ್ನ ಇಂಡೈರೆಕ್ಟ್ ಆಗಿ ನಾವು ಫೈಂಡ್ ಔಟ್ ಮಾಡಬೇಕು. ಪಿ ಎಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಮತ್ತೆ ಸೇಮ್ ಟ್ಯಾನ್ ಥೀಟಾ ಅಪ್ಲೈ ಮಾಡ್ತೀವಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಥೀಟಾ ಅಪ್ಲೈ ಮಾಡಿದಾಗ ಅಪೋಸಿಟ್ ವ್ಯಾಲ್ಯೂ 25 ಮೀಟರ್ ಈಗ ಫೈಂಡ್ ಔಟ್ ಮಾಡಿದೀವಲ್ಲ ಇಂಡೈರೆಕ್ಟ್ ಆಗಿ 25 ಡಿವೈಡೆಡ್ ಬೈ ಇದು ಅಡ್ಜಸೆಂಟ್ ಸೈಡ್ ಏನಾಗುತ್ತೆ? ಪಿ ಎಸ್ ಆಗುತ್ತೆ. ಪಿ ಎಸ್ ಹಂಗ ಬರ್ಕೊಳ್ಳೋಣ. ಅಂಡ್ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಅಷ್ಟು 1 is equal to 25 divided by PS ಅಂತ ಬರ್ತತಿ. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ PS is equal to ಎಷ್ಟು ಬರುತ್ತೆ? 25 ಮೀಟರ್ ಅಂತ ಬರುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್ ಈಸ್ 25 ಮೀಟರ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಟಾಪ್ ಅನ್ನ ಕೇಳಿದ್ದಾರೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ದೇರ್ ಟಾಪ್ ಆಫ್ ದ ಟವರ್ ಅಂಡ್ ದ ಬಿಲ್ಡಿಂಗ್ ಅಂತ ಕೇಳಿದ್ದಾರೆ. ಅಂದ್ರೆ ಪಿ ಆರ್ ವ್ಯಾಲ್ಯೂ ಅನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ನಾವು ಪಿ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಮತ್ತೆ ಈ ಒಂದು ಟಿ ಎಸ್ ವ್ಯಾಲ್ಯೂ ಗೊತ್ತೈತಿ. ಈ ಪಿ ಆರ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನಸ್ ಸೈನ್ ಥೀಟಾವನ್ನ ಅಪ್ಲೈ ಮಾಡಬೇಕು. ಸೊ ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಪಿ ಎಸ್ ಡಿವೈಡೆಡ್ ಬೈ ಪಿ ಆರ್ ಅಂತ ಬರ್ಕೊಂತೀವಿ. ಸೈನ್ ಥೀಟಾ 45 ಡಿಗ್ರಿ ವ್ಯಾಲ್ಯೂ 1/√2 ಅಂತ ಬರ್ಕೊಂತೀವಿ. 1/√2 ಇಸ್ ಈಕ್ವಲ್ ಟು ಪಿ ಎಸ್ ವ್ಯಾಲ್ಯೂ ಈಗ ಫೈಂಡ್ ಔಟ್ ಮಾಡಿದ್ವಿ 25 ಡಿವೈಡೆಡ್ ಬೈ ಪಿ ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಹಂಗೆ ಬರ್ಕೊಳ್ಳೋಣ. ಪಿ ಆರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಪಿ ಆರ್ ಇಸ್ ಈಕ್ವಲ್ ಟು 25√2 ಮೀಟರ್ ಅಂತ ಬರುತ್ತೆ. ಸೊ ಹೈಟ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಹೈಟ್ ಈಸ್ 25√2 ಮೀಟರ್ ಅಂತ ಬರೀತೀವಿ. ಹಿಂಗೆ ನಾವು ಸಾಲ್ವ್ ಮಾಡಿದೀವಿ 37th ಕ್ವಶನ್ಗೆ. ಅಂಡ್ ಲಾಸ್ಟ್ ಕ್ವಶನ್ಗೆ ಬರೋಣ. 38th ಕ್ವಶನ್ಗೆ ಇಲ್ಲೊಂದು ಫಿಗರ್ ಕಾಣಿಸುತ್ತೆ ನೋಡ್ರಿ ನಿಮ್ಗೆ. ಈ ಫಿಗರ್ ನಲ್ಲಿ ದ ವಾಟರ್ ಕಂಟೈನರ್ ಅದನ್ನ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಪಿಯರ್. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್ CSA ಆಫ್ ಹೆಮಿಸ್ಪಿಯರ್ ಕೊಟ್ಟಿದ್ದಾರೆ. ಹೆಮಿಸ್ಪಿಯರ್
ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 2772 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ CSA ಆಫ್ ಹೆಮಿಸ್ಪಿಯರ್ 2πr² ಅಂತ. ದಿಸ್ ಇಸ್ ಈಕ್ವಲ್ ಟು 2772 ಅಂತ ಬರೀತೀವಿ. ಇಲ್ಲಿ ಆರ್ ವ್ಯಾಲ್ಯೂನ ನಾವೇನಾದ್ರು ಫೈಂಡ್ ಔಟ್ ಮಾಡ್ಕೊಂಡೆ ಅಂತಂದ್ರೆ ಇದ್ದು ಈ ಆರ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಅಂತ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ರಿ, ಇಲ್ಲಿ ಪೈ ವ್ಯಾಲ್ಯೂ ಹಾಕೊಂಡು 22/7 ಹಾಕೊಂಡು ಸಿಂಪ್ಲಿಫೈ ಮಾಡ್ರಿ, ಆರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 21 ಬರುತ್ತೆ. ನೆಕ್ಸ್ಟ್ ಏನ್ ಕೇಳಿದ್ದಾರೆ ಅಂತಂದ್ರೆ ಇವರು ಇಲ್ಲಿ ವಾಲ್ಯೂಮ್ ಆಫ್ ದ ಏರ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದು ವಾಟರ್ ಫಿಲ್ ಮಾಡಿದೆ. ಈಗ ಫಸ್ಟ್ ವಾಲ್ಯೂಮ್ ಆಫ್ ದ ದಟ್ ಕಾಂಬಿನೇಷನ್ ಆಫ್ ಸಾಲಿಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ಸಾಲಿಡ್ ಅಂತಂದ್ರೆ ಫಾರ್ಮುಲಾ ದಿಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಇದನ್ನ ಫಾರ್ಮುಲಾ ಬರ್ಕೊಂತೀರಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಗೆ ಫಾರ್ಮುಲಾ πr²h ಅಂತ ಬರ್ಕೊಂತೀವಿ. ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಗೆ 2/3 πr³ ಅಂತ ಬರ್ಕೊಂತೀರಿ. ಇಲ್ಲಿ ಪೈ ವ್ಯಾಲ್ಯೂ ಗೊತ್ತೈತಿ 22/7 ಅಂಡ್ ಆರ್ ವ್ಯಾಲ್ಯೂ ಗೊತ್ತೈತಿ, ಈಗ ಫೈಂಡ್ ಔಟ್ ಮಾಡಿದೀವಿ 21 ಅಂತ ಹೇಳಿ. ಎಚ್ ವ್ಯಾಲ್ಯೂ ನೋಡ್ರಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 140 ಸೆಂಟಿಮೀಟರ್ ಐತೆ, ಅದನ್ನ ಸಿಂಪ್ಲಿಫೈ ಮಾಡ್ತೀರಾ ಹಾಕ್ತಿರಿ. ಇದೆಲ್ಲ ಹಾಕಿ ಸಿಂಪ್ಲಿಫೈ ಮಾಡಿ ಸೆಂಟಿಮೀಟರ್ಸ್ ಕ್ಯೂಬ್ ಅಂತ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದಾಗ 1,66,320 ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ವಾಲ್ಯೂಮ್ ಆಫ್ ದಿಸ್ ಎಂಟೈರ್ ಸಿಲಿಂಡರ್ ಪ್ಲಸ್ ಹೆಮಿಸ್ಪಿಯರ್ ನ ಫೈಂಡ್ ಔಟ್ ಮಾಡಿದ್ರೆ ಇದ್ರಾಗ ಏನ್ ಕೇಳಿದಾರೆ ಇನ್ನೊಂದು ಅಂತಂದ್ರೆ ವಾಲ್ಯೂಮ್ ಆಫ್ ದ ಫೈಂಡ್ ದ ಅಮೌಂಟ್ ಆಫ್ ಏರ್ ಸ್ಟೋರ್ಡ್. ಇಲ್ಲಿ ನೋಡ್ರಿ, ಇದರಲ್ಲಿ ಏರ್ ಇದೆಯಲ್ಲ ಇದಿಷ್ಟು, ಇದ್ರ ಏರ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಈ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಇದ್ರಾಗ ಏನ್ ಮಾಡ್ಬೇಕು ಅಂತಂದ್ರೆ ಏರ್ನ ಇದು ಅಷ್ಟೇ, ಇದು ಈ ಶೇಪಿಗೆ ಬರುತ್ತೆ, ಹಿಂಗೆ ಈ ಶೇಪಿಗೆ ಬರುತ್ತೆ. ಇಲ್ಲಿ ಏರ್ ಲೆಂತ್ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದು ಹೈಟ್ ನಿಮಗೆ ಗೊತ್ತೇ ಇರುತ್ತೆ, ಇದು ರೇಡಿಯಸ್ ಎಷ್ಟು ಇರ್ತದೋ ಅಷ್ಟೇ ಇರ್ತದೆ. ಇದು 21 ಅಂದ್ರೆ ಇಲ್ಲಿ 21 ಇರ್ತದೆ. ಅಂಡ್ ಹೈಟ್ ಆಫ್ ದ ಸಿಲಿಂಡರ್ ಈಸ್ 20 ಸೆಂಟಿಮೀಟರ್. ಮತ್ತೆ ಸೇಮ್ ಈಗ ವಾಲ್ಯೂಮ್ ಆಫ್ ಸಾಲಿಡ್ ಅಂತ ಬರ್ಕೊಂಡು ದಿಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂತ ಬರ್ಕೊಂತೀರಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಗೆ πr²h ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ದು 2/3 πr³ ಅಂತ ಬರ್ಕೊಂತೀರಿ. ವಾಲ್ಯೂಮ್ ಆಫ್ ಏರ್ ಈಗ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ವಾಲ್ಯೂಮ್ ಆಫ್ ಏರ್. ಸೊ ಇದನ್ನ 1124 ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಎಲ್ಲ ವ್ಯಾಲ್ಯೂನ ಇದ್ರಾಗ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದೆ, ಸಿಂಪ್ಲಿಫೈ ಮಾಡಿದೆ ಅಂತಂದ್ರೆ 47,124 ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಈ ತರ ನಾವು ಫಸ್ಟ್ ಕ್ವಶನ್ ಅಲ್ಲಿ ಅಂದ್ರೆ 38 ರಲ್ಲಿ ಫಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ. ನೋಡ್ರಿ, ಇದು ಈ ತರ ಇದೆ. ಎ ಸಾಲಿಡ್ ಈಸ್ made by placing a cone on the top base of the cylinder and drilling out a hemisphere from the other base of the as shown in the figure. Other base as shown in the figure. ಇಲ್ಲಿ ಈ ಫಿಗರ್ ನೋಡೋದಕ್ಕೆ ಗೊತ್ತಾಗ್ಬಿಡುತ್ತೆ, ನೀವೇನು ಓದೋ ಅವಶ್ಯಕತೆನೇ ಇರಲ್ಲ. ಇಲ್ಲಿ ರೇಡಿಯನ್ನ ನಾವು ರೇಡಿಯ ಆಫ್ ದ ಸಿಲಿಂಡರ್ ಕೋನ್ ಅಂಡ್ ಹೆಮಿಸ್ಪಿಯರ್ ಆರ್ ಈಕ್ವಲ್ ಅಂತ ಮೆನ್ಷನ್ ಮಾಡಿದ್ರು ನೋಡಿ. ಇದೆಲ್ಲ ಈಕ್ವಲ್ ಅಂತ ತೋರಿಸಿದ್ದಾರೆ. ಇದು ಈ ಕೋನ್ದು, ಸಿಲಿಂಡರ್ದು ಮತ್ತೆ ಹೆಮಿಸ್ಪಿಯರ್ದು ರೇಡಿಯೈ ಆರ್ ಈಕ್ವಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ದ ಸ್ಲ್ಯಾಂಟ್ ಹೈಟ್ ಅಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಇಸ್ 3.5 ಸೆಂಟಿಮೀಟರ್ ಅಂಡ್ 23.1 ಸೆಂಟಿಮೀಟರ್ ಕ್ಯೂಬ್. ಅದನ್ನ ಅವರೇ ಫೈಂಡ್ ಔಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಕೋನ್ದು ಸ್ಲ್ಯಾಂಟ್ ಹೈಟ್ ಅಂತಂದ್ರೆ ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಲ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಆರ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು. ಅಂಡ್ ಎಚ್ ವ್ಯಾಲ್ಯೂವನ್ನು ಕೂಡ ಗೊತ್ತಿಲ್ಲ, ನಾವು ಇಂಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಅಂದ್ರೆ πrl ಇಸ್ ಈಕ್ವಲ್ ಟು ಗಿವನ್ ದಟ್ ಈಸ್ 23.1 ಅಂತ ಕೊಟ್ಟಿದ್ದಾರೆ. πrl ಇಲ್ಲಿ 22/7 ಹಾಕೊಂತೀರಿ. ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಇಂಟು ಸ್ಲ್ಯಾಂಟ್ ಹೈಟ್ ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ 3.5. ಸೊ ದಿಸ್ ಇಸ್ ಈಕ್ವಲ್ ಟು 23.1. ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ಆರ್ ಇಸ್ ಈಕ್ವಲ್ ಟು 2.1 ಸೆಂಟಿಮೀಟರ್ ಅಂತ ಬರುತ್ತೆ ಆರ್ ವ್ಯಾಲ್ಯೂ. ಈ ಆರ್ ವ್ಯಾಲ್ಯೂವನ್ನ ನಾವು ಇಲ್ಲಿ ಬರ್ಕೊಂಡೆ ಅಂತಂದ್ರೆ 2.1 ಇದು. ಈಗ ಇದನ್ನ ಎಚ್ ವ್ಯಾಲ್ಯೂವನ್ನ ನಾವು ಇಂಡೈರೆಕ್ಟ್ ಫೈಂಡ್ ಔಟ್ ಮಾಡ್ಕೋ, ಹೈಟ್ ಆಫ್ ದ ಕೋನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಮಗೆ ಗೊತ್ತೇ ಇದೆ L² ಈಸ್ ಈಕ್ವಲ್ ಟು h² ಪ್ಲಸ್ r² ಅಂತ ಬರ್ಕೊಂತೀವಿ. ಎಲ್ ವ್ಯಾಲ್ಯೂ ಗೊತ್ತೇ ಇದೆ ನಮಗೆ 3.5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು h² ಅಂತಂದ್ರೆ ಗೊತ್ತಿಲ್ಲ, ನಮಗೆ ಹಂಗೆ ಬರ್ಕೋಬೇಕು. ಪ್ಲಸ್ r² ಅಂತಂದ್ರೆ 2.1 ಹೋಲ್ ಸ್ಕ್ವೇರ್. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ h ಇಸ್ ಈಕ್ವಲ್ ಟು 2.8 ಸೆಂಟಿಮೀಟರ್ ಅಂತ ಬರುತ್ತೆ. ಹೈಟ್ ಆಫ್ ದ ಕೋನ್ ಎಚ್ ವ್ಯಾಲ್ಯೂ ಗೊತ್ತಾಯ್ತು. ಆರ್ ವ್ಯಾಲ್ಯೂವನ್ನ ಸಿಂಪ್ಲಿಫೈ ಮಾಡ್ಕೊಂಡಿವಿ. ಈಗ ಲಾಸ್ಟ್ ಏನ್ ಕೇಳಿದ್ದಾರೆ ಅಂತಂದ್ರೆ ಫೈಂಡ್ ದ ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್ ಅಂತ ಕೇಳಿದ್ದಾರೆ. ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್, ಈ ಒಂದು ಸಾಲಿಡ್ ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಲ್ಯೂಮ್ ಆಫ್ ಸಾಲಿಡ್ ಅಂತ ಬರ್ಕೊಂಡು ವಾಲ್ಯೂಮ್ ಆಫ್ ಸಾಲಿಡ್ ದಿಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್
ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಯಾಕೆ ಅಂತಂದ್ರೆ ಈ ಹೆಮಿಸ್ಪಿಯರ್ ಅನ್ನ ಇಲ್ಲಿ ಕೆಳಗಡೆ ರಿಮೂವ್ ಮಾಡಿದ್ದಾರೆ ನೋಡಿ, ಇಲ್ಲಿ ರಿಮೂವ್ ಮಾಡಿದ್ದಾರೆ. ಅದಕ್ಕೆ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಆಡ್ ಮಾಡಬೇಕು. ಇದ್ರಾಗ ಈ ಒಂದು ಹೆಮಿಸ್ಪಿಯರ್ ಅನ್ನ ಮೈನಸ್ ಮಾಡಬೇಕು. ಈ ಒಂದು ಫಾರ್ಮುಲಾ ಹಾಕೋದು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ಗೆ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಬರ್ಕೊಂತೀವಿ. ಪ್ಲಸ್ ವಾಲ್ಯೂಮ್ ಆಫ್ ಕೋನ್ಗೆ 1/3 ಪೈ ಆರ್ ಸ್ಕ್ವೇರ್, ಇದನ್ನ ಕ್ಯಾಪಿಟಲ್ ಎಚ್ ಅಂತ ಬರ್ಕೊಳ್ಳೋಣ. ಯಾಕಂದ್ರೆ ಹೈಟ್, ಈ ಸಿಲಿಂಡರ್ ನ ಹೈಟ್ ಮತ್ತೆ ಕೋನ್ ಹೈಟ್ ಎರಡು ಸೇಮ್ ಆಗಬಾರ್ದು. ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 2/3 ಪೈ ಆರ್ ಕ್ಯೂಬ್. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನನಗೆ 187.66 ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಸೊ ವಾಲ್ಯೂಮ್ ಆಫ್ ದ ಸಾಲಿಡ್ ಈಸ್ ಈಕ್ವಲ್ ಟು 187.66 ಸೆಂಟಿಮೀಟರ್ ಕ್ಯೂಬ್. ಈ ತರ ನಾವು, ನಾನು ಕೆಲವೊಂದು ಸಿಂಪ್ಲಿಫೈ ಮಾಡೋದಿಲ್ಲ, ನೀವೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ ತರ ನಾವು ವಾಲ್ಯೂಮ್ ಅನ್ನ ಜಸ್ಟ್ ನಾನು ಐಡಿಯಾ ಮಾತ್ರ ಹೇಳ್ತೀನಿ. ಅದರಲ್ಲಿ ನಾವು ಕಂಪ್ಲೀಟ್ ಆಗಿ ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 38 ವರೆಗೂ ನಾವು ನೋಡಿದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಅಪ್ಲೋಡ್ ಕ್ವಶನ್ಸ್ ಗಳನ್ನ ತಗೊಂಡು ಬರ್ತೀನಿ. ಡೈಲಿ ಅದನ್ನ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರಾದ್ರೂ ನೀವು ಚಾನೆಲ್ ಅನ್ನ ಹೊಸಬರು ಆಗಿ ನೋಡ್ತಾ ಇದ್ದೆ ಅಂತಂದ್ರೆ ಶೇರ್ ಮಾಡ್ಕೊಳ್ಳಿ. ಪ್ರತಿದಿನನೂ ಒಂದೊಂದು ವಿಡಿಯೋ ಅಪ್ಲೋಡ್ ಕ್ವಶನ್ಸ್ ಗೆ ಸಂಬಂಧಪಟ್ಟಂತೆನೇ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಲ್.